ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 2.5 ತಿಂಗಳ ಯುದ್ಧಕ್ಕೆ ಇವತ್ತೇ ತೆರೆ ಬೀಳುತ್ತಾ ಅನ್ನೋ ಪ್ರಶ್ನೆ. ಇರಾನ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಇವತ್ತೇ ಸಹಿ ಹಾಕಲಾಗತ್ತಾ ಅಂತ. 107 ದಿನಗಳ ಅಮೆರಿಕ ಇರಾನ್ ಯುದ್ಧ ಇವತ್ತು ಅಂತ್ಯ ಆಗಬಹುದು ಅನ್ನೋದನ್ನ ಹೇಳಲಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇದಕ್ಕೆ ಸಂಬಂಧಪಟ್ಟಂತೆ ಪೋಸ್ಟ್ ಮಾಡಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕಲಾಗತ್ತೆ ಅಂತ ಟ್ರಂಪ್ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡೋದ್ರ ಮುಖಾಂತರವಾಗಿ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ದಾರೆ. ಇರಾನ್ ಅಮೆರಿಕದ ಸಂಬಂಧ ಹಿಂದಿಗಿಂತ ಉತ್ತಮವಾಗಿದೆ ಅಂತ ಅಮೆರಿಕ ಹೇಳ್ಕೊಳ್ತಾ ಇರೋದು. ಇರಾನ್ ಸ್ಟೇಟ್ಮೆಂಟ್ ಬೇರೆ ತರ ಇದೆ, ಬಟ್ ಅಮೆರಿಕ ಹೇಳ್ಕೊಳ್ತಾ ಇರೋದು ನಮ್ಮ ಸಂಬಂಧ ಮೊದಲಿಗಿಂತ ಸಖತ್ತಾಗಿದೆ ಈಗ ಅಂತ. ಇರಾನ್ ಇನ್ ಮುಂದೆ ಪರಮಾಣು ಶಸ್ತ್ರಾಸ್ತ್ರ ಬಳಸೋದೇ ಇಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಬಟ್ ಈ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಪ್ಪಂದ ಆಗಿಲ್ಲ ಅನ್ನೋದನ್ನ ಇರಾನ್ ಹೇಳ್ತಾ ಇದೆ. ಶಾಂತಿ ಒಪ್ಪಂದಕ್ಕೆ ಇವತ್ತು ಸಹಿ ಹಾಕೋದಕ್ಕೆ ನಿರ್ಧರಿಸಲಾಗಿದೆ. ಸಹಿ ಹಾಕಿದ ತಕ್ಷಣ ಹೋರ್ಮುಜ್ ಜಲಸಂಧಿ ಮುಕ್ತವಾಗ್ಬಿಡುತ್ತೆ ಅನ್ನೋದನ್ನ ಟ್ರಂಪ್ ಹೇಳ್ತಾ ಇದ್ದಾರೆ. ನೀವು ಗಮನಿಸ್ತಾ ಇರಬಹುದು ಪೋಸ್ಟ್ ಮಾಡಿರೋದನ್ನ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಹಾಗಿದ್ರೆ ಇವತ್ತಿಗೆಲ್ಲವೂ ಸರಿ ಹೋಗ್ಬಿಡುತ್ತಾ? ಯಾಕಂದ್ರೆ ಬಹಳ ದಿನಗಳಿಂದ ಒಪ್ಪಂದ ಆಗತ್ತೆ, ಮಾತುಕತೆ ಆಗತ್ತೆ, ಸಹಿ ಹಾಕೋದೊಂದು ಬಾಕಿ ಇದೆ, ಷರತ್ತುಗಳಿದ್ವು, ಆ ಷರತ್ತುಗಳಿಗೆ ನಾವು ಒಪ್ಪಿದ್ದೀವಿ, ಅವರು ಒಪ್ಪಿದ್ದಾರೆ, ಈ ಥರದ್ದೆಲ್ಲ ಹೇಳ್ಕೊಂಡು ಬರ್ತಾ ಇದ್ರು. ಸೊ ಟ್ರಂಪ್ ಈಗ ಅದನ್ನೇ ಹೇಳ್ತಾ ಇರೋದು, ಇವತ್ತು ಸೈನ್ ಹಾಕ್ಬಿಡ್ತಾರೆ, ಎಲ್ಲ ಸರಿ ಹೋಗ್ಬಿಡತ್ತೆ, ಹೋರ್ಮುಜ್ ಓಪನ್ ಆಗ್ಬಿಡತ್ತೆ, ಆಮೇಲೆ ಯಾರಿಗೂ ಏನು ಸಮಸ್ಯೆ ಆಗಲ್ಲ ಅಂತ. ಇರಾನ್ ಜೊತೆ ಇಂದು ಶಾಂತಿ ಒಪ್ಪಂದಕ್ಕೆ ಅಂಕಿತ ಬೀಳತ್ತೆ. ಒಂದು ವೇಳೆ ಇರಾನ್ ಸಹಿ ಹಾಕದೆ ಇದ್ದರೆ ಪರ್ಯಾಯ ಮಾರ್ಗವನ್ನು ಹುಡುಕ್ಬೇಕಾಗತ್ತೆ. ಸಹಿ ಹಾಕದೇ ಇದ್ರೆ ಪರ್ಯಾಯ ಮಾರ್ಗ ಅನುಸರಿಸಬೇಕಾಗತ್ತೆ ಅಂತ ಪರೋಕ್ಷವಾಗಿ ಎಚ್ಚರಿಕೆ ಕೊಡೋ ಕೆಲಸವನ್ನ ಕೂಡ ಇದೇ ಸಂದರ್ಭದಲ್ಲಿ ಟ್ರಂಪ್ ಮಾಡಿದ್ದಾರೆ. ಬರಾಕ್ ಒಬಾಮಾ ಮಾಡದ್ದನ್ನ ನಾನು ಮಾಡ್ತಾ ಇದ್ದೇನೆ, ಇರಾನ್ನ ಪರಮಾಣು ಕಾರ್ಯಕ್ರಮ ನೆಲಸಮಗೊಳಿಸಿದ್ದೇವೆ. ಟ್ರುತ್ನಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ. ಇರಾನ್ನ ಪರಮಾಣು ವಿಚಾರವೂ ಕೂಡ ಎಲ್ಲ ಸರಿ ಹೋಗಿದೆ, ಇದನ್ನ ಒಬಾಮಾ ಮಾಡಬೇಕಾಗಿತ್ತು, ಅವ್ರು ಮಾಡಿರ್ಲಿಲ್ಲ, ನಾನು ಮಾಡ್ತಾ ಇದ್ದೀನಿ ಅಂತ ಇವ್ರು ಹೇಳ್ಕೊಳ್ತಾ ಇರೋದು. ನೋಡೋಣ ಇವತ್ತು ಸಹಿ ಹಾಕ್ತಾರೋ ಅಥವಾ ಕೊನೆ ಮೂಮೆಂಟಲ್ಲಿ ಇನ್ನೇನು ಬೆಳವಣಿಗೆ ಅಥವಾ ಬದಲಾವಣೆ ಆಗತ್ತೆ ನೋಡ್ಬೇಕಾಗತ್ತೆ.